जिंदाबाद 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 कर्नाटक राज्य संयुक्त आशा कार्यकर्ತರ ಸಂಘಟನೆ ಚಿರಾಯುವಾಗಲಿ 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 ಬೇಕೇ ಬೇಕು ನ್ಯಾಯ ಬೇಕು ಸರ್ವೆಯನ್ನು ಮಾಡೋದಿಲ್ಲ 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 ಜಾತಿ ಆದಾಯ ಪ್ರಮಾಣ ಪತ್ರ ಕೆಲಸ ನಾವು ಮಾಡೋದಿಲ್ಲ 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 ಬೇಕೇ ಬೇಕು ನ್ಯಾಯ ಬೇಕು ಇಲಾಖೆ ಆದೇಶವನ್ನು ಈ ಕೂಡಲ್ಲ ಮಾಡೋದಿಲ್ಲ 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 ಸಮಸ್ತ ಯಾವ ಕೆಲಸ ಮಾಡೋದಿಲ್ಲ 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 ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಬೆಳಗಾವಿ ಜಿಲ್ಲಾ ಘಟಕ ಇವತ್ತಿನ ದಿನ ನಾವು ಡಿ ಸಿ ಅವರಿಗೆ ಮನವಿ ಕೊಡಕ್ಕೆ ಬಂದೇವಿ ಏನಂತಂದ್ರೆ ಇವಾಗ ನೀವು ಆಗಲೇ ಹೇಳಿದ್ವಿ SIR ಫಾರ್ಮ್ ಕೊಟ್ಟಿದ್ರು ಅವಾಗೂ ಫ್ರೀಯಾಗಿ ಕೆಲಸ ಮಾಡ್ಕೊಂಡ್ರು. ಅದರ ನಂತರ ಈಗ ಜಾತಿ ಪ್ರಮಾಣ ಪತ್ರನೂ ಕೊಟ್ಟಾರ. ಆ ಜಾತಿ ಪ್ರಮಾಣ ಪತ್ರ ನಾವು ಮನೆಗೆ ಹೋಗಿ ಆನ್ಲೈನಲ್ಲಿ ಇದನ್ನು ಹಾಕಬೇಕು, ಆನ್ಲೈನಲ್ಲಿ ಎಂಟ್ರಿ ಮಾಡಿ ಅದು RD ನಂಬರ್ ಎಲ್ಲ ಸಬ್ಮಿಟ್ ಮಾಡಿ ಸಿಂಕ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಟ್ರೈನಿಂಗೂ ಸಹಿತ ಕೊಡ್ತಾ ಇದ್ದಾರೆ. ಅದು ಕೊಡ್ಲಾರ್ದೆ ನಮ್ಗೆ ಇವಾಗ ಲಾಸ್ಟ್ ಟೈಮೂ ಏನು ಮಾಡಿದ್ರು, SIR ಫಾರ್ಮ್ ಕೊಟ್ಟಾಗೂ ಫ್ರೀಯಾಗಿ ಕೆಲಸ ಮಾಡ್ಕೊಂಡಾರ ಸರ್. ಅವಾಗೂ ರಾಷ್ಟ್ರೀಯ ಕಾರ್ಯಕ್ರಮ ಐತಿ, ಇದ್ರಾಗ ಎಲ್ಲರೂ ನೀವು ಪ್ರತಿಯೊಬ್ಬರೂ ಭಾಗವಹಿಸಲೇಬೇಕು ಅಂಥೇಳಿ ಕಟ್ಟುನಿಟ್ಟಾಗಿ ಆರ್ಡ್ರ್ ಮಾಡಿಸಿ ಯಾರು ಮಾಡಲ್ಲ ಅವ್ರ ಮೇಲೆ ಆ್ಯಕ್ಷನ್ ತೊಗೋತೀವಿ ಅಂತ ಹೇಳಿ ಬೆದರಿಕೆ ಹಾಕಿ ನಮ್ಮ ಕಡೆಯಿಂದ ಕೆಲಸ ಮಾಡಿಸ್ಕೊಂಡಾರ ಸರ್. ಆಯಿತು, ನಾವು ಇರಲಿ ರಾಷ್ಟ್ರೀಯ ಕಾರ್ಯಕ್ರಮ ಇದು ಎಲೆಕ್ಷನ್ ಕಮಿಷನರ್ದು ಐತೆ ಅಂಥೇಳಿ ನಾವು ಎಲ್ಲರೂ ಪ್ರತಿಯೊಬ್ಬರು ಆಶಾಗಳು ಮಾಡಿದ್ವಿ ಸರ್. ಅದೆಲ್ಲ ಆದ ನಂತರನೂ ಇವಾಗ ಒಂದು 2-3 ದಿನ ಆಯ್ತು, ಇವಾಗ ಜಾತಿ ಪ್ರಮಾಣ ಪತ್ರ ಮನೆಗೆ ಹಂಚಿಕೆ ಮಾಡ್ಬೇಕಂತೇಳಿ ಹೇಳ್ಯಾರ. ಈಗ ಅದನ್ನು ಸಹಿತ ಆ್ಯಪಲ್ಲಿ ಹಾಕ್ಕೋಬೇಕು, ಆ್ಯಪಲ್ಲಿ ಹಾಕ್ಕೊಂಡು ಅದನ್ನು ನೀವೆಲ್ಲ ಡೌನ್ಲೋಡ್ ಮಾಡಿ RD ನಂಬರ್ ಎಲ್ಲ ಹಾಕ್ಸ್ಬೇಕಂತ ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಏನಂದ್ರೆ, ನಾವು ಆರೋಗ್ಯ ಇಲಾಖೆಯಿಂದ ಕೆಲಸ ಮಾಡ್ತಾ ಇದ್ದೀವಿ ರೀ. ತಾಯಿ ಮತ್ತು ಮಗುವಿನ ಆರೈಕೆ ಬಗ್ಗೆ ನಮ್ಗೆ ಹೆಚ್ಚಿಂದೀಗ ಇವಾಗ ಅಷ್ಟೇ ನಮ್ಮ ಇಬ್ಬರು ಆಶಾಗಳು ಫೋನ್ ಮಾಡಿದ್ದಾರೆ ಸರ್. ಯಾಕಂದ್ರೆ ಅವರಲ್ಲಿ ಇದನ್ನು ಪಾಸಿಟಿವ್ ಬಂದೈತೆ ಸರ್, ಎಲ್ಲೇ ಡೆಂಗು ಪಾಸಿಟಿವ್ ಬಂದೈತಿ. ಇವಾಗ ಅಲ್ಲಿ ಮೇಲಿಂದ ಪ್ರೆಷರ್ ಹಾಕಕತ್ತಾರ, ಈಗ ಸರ್ವೆ ಮಾಡಿ ಕೊಡಲೇಬೇಕಂತೇಳಿ. ಇವಾಗ ನಾವು ಆರೋಗ್ಯ ಇಲಾಖೆ ಕೆಲಸ ಮಾಡಬೇಕು ಅಥವಾ ಇವರು ಎಲೆಕ್ಷನ್ ಕಮಿಷನರ್ ಆಫೀಸ್ದವ್ರು ಹೇಳಕತ್ತಾರ ಅಂತೇಳಿ ಇವ್ರು ಕೆಲಸ ಮಾಡ್ಬೇಕು ಅನ್ನೋದು ನಮಗೆ ತೈತಾ ಇಲ್ಲ. ಮೇಲಿಂದ ಒತ್ತಡ ಹಾಕ್ತಾರೆ. ಏನು 10 ದಿನ ಮಾಡಿರಿ ಅಂತಾರೆ. 10 ದಿನ ಸರ್, 10 ದಿನದೊಳಗೆ ನಮ್ಮ ಏರಿಯಾದಾಗ ಏನಾದರೂ ಅಪಘಾತ ಆಯಿತು ಅಥವಾ ಯಾವುದೇ NC ತೀರ್ಕೊಂಡ್ಲು ಅಥವಾ PNCಗೆ ಏನಾದರೂ ಆಯಿತು, ತಾಯಿ ಮಗುಗೆ ಆರೋಗ್ಯ ಒಳಗೆ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅದಕ್ಕೂ ಬ್ಲೇಮ್ ನಮ್ಮನ್ನ ಮಾಡ್ತಾರೆ ಸರ್. ನೀವೇ ಮಾಡಿದ್ರಿ, ನೀವೇ ಇದಕ್ಕೆ ಹೊಣೆಗಾರ, ನೀವು ವಿಸಿಟ್ ಮಾಡಿಲ್ಲ, ನಿಮ್ಮಿಂದನೇ ಈ ಕಾರಣ. ಒಬ್ಬ ತಾಯಿ ಸಾಯಕ್ಕೂ ನೀವೇ ಕಾರಣ, ಒಂದು ಮಗು ತೀರ್ಕೋಕ್ಕೂ ನೀವೇ ಕಾರಣ. ಅದಕ್ಕೆ ಏನಾದರೂ ಪಾಸಿಟಿವ್ ಬಂತಂದ್ರೆ ಅದಕ್ಕೆ ಪಾಸಿಟಿವ್ ಬರೋಕ್ಕೂ ನೀವೇ ಕಾರಣ. ಇಂಥವೆಲ್ಲ ಚುಚ್ಚು ಮಾತುಗಳನ್ನ ನಾವು ಕೇಳಬೇಕಾಗ್ತದೆ ಸರ್. ಅಷ್ಟೆಲ್ಲ ಕೇಳೋಕ್ಕಾಗಲಿನೂ ನಾವು ಸರ್ಕಾರಕ್ಕೆ ನಾವು ಮಾಡೋಕ್ವಲ್ಲ ಅಂತಿರಲಿಲ್ಲ, ನಮಗೂ ಟೈಮ್ ಬೇಕಲ್ಲ ಸರ್. ಮಾಡ್ಬೇಕನ್ನೋದು ನಮಗೂ ಟೈಮ್ ಬೇಕಲ್ಲ. ಇವರು ಮೊದಲಾಗಿ ಹೇಳ್ಬೇಕಂದ್ರೆ ಟೈಮ್ ಕೊಟ್ಟಿಲ್ಲ. ಈಗಿಂದ ಎಲ್ಲ ಅರ್ಜೆಂಟ್ ಸರ್. ಇವಾಗ ಏನು ರಿಪೋರ್ಟ್ ಕೇಳಿದ್ರು ಇವತ್ತ ಕೊಡಬೇಕು, ಇವತ್ತ ಹೇಳಬೇಕು. ಈಗ ಜಾತಿ ಪ್ರಮಾಣ ಪತ್ರನೂ ಇವತ್ತಿಂದನೇ ಹಂಚಿಕೆ ಮಾಡ್ಬೇಕಂತೇಳಿ ಸೋಮವಾರದಿಂದನ ನಮ್ಮೆಲ್ಲ ಆಶಾಗಳ ಮೇಲೆ ಪ್ರೆಷರ್ ಹಾಕಕತ್ತಾರೆ ಸರ್. ಆದರೂ ನಾವೆಲ್ಲರಿಗೂ ಹೇಳಿದ್ವಿ, ಯಾಕಂದ್ರೆ ನಾವು ಇಲ್ಲಿ DC ಅವ್ರ ಜೊತೆ ಮಾತಾಡಿ ನಮ್ಮ ಬೇಡಿಕೆ ಏನೈತಿ ಮತ್ತು ನಮ್ಗೆ ಈಗೇನು ಫೋಕಟ್ ಮಾಡಿ ದುಡಿಸ್ಕೊಂಡಾರಲ್ಲ ಆ ಥರ ಸಲುವಾಗಿನೂ ನಮ್ಗೆ ಅನುದಾನ ಸ್ವಲ್ಪ ಕೊಡಿ. ಯಾಕಂದ್ರೆ ಆಶಾಗಳು ಕಡಿಮೆ ಪಗಾರ ಒಳಗೆ ದುಡಿಯೋದು ಸರ್. ಬರೋದು 5,000, ಕೆಲಸ ಮಾತ್ರ ಎಲ್ಲನೂ ಸರ್ ಗೌರ್ಮೆಂಟ್ದಿಂದ ಏನು ಕೆಲಸ ಬರ್ತೈತಲ್ಲ ಎಲ್ಲನೂ ಆಶಾ ಅದ್ರಾಗ ಇನ್ವಾಲ್ವ್ ಇರಲೇಬೇಕು. ಆಶಾಗಳು ಇಲ್ಲದೆ ಇವ್ರ ಕೆಲಸ ಆಗಲ್ಲ. ಆದರೆ ಸರ್ಕಾರಕ್ಕೆ ಯಾಕೆ ಗೊತ್ತಾಗತ್ತಿಲ್ಲ, ಆಶಾಗೋದು ಇಷ್ಟು ಅವಶ್ಯಕತೆ ಐತಿ, ಅವ್ರು ಕೇಳಿರೋ ಪ್ರಕಾರ ಒಂದು 10,000 ನಾವು ಪಗಾರ ಹೆಚ್ಚಿಗೆ ಮಾಡಂತ ಹೇಳಿದ್ವಿ. ಅದನ್ನ ಇನ್ನೂವರೆಗೆ ಅವ್ರಿಗೆ ಕೊಡೋಕ್ಕಾಗಿಲ್ಲ. ಯಾಕೆ ಕೊಡಲ್ಲ ಸರ? ನಾವೇನು ಪುಕಟ್ ಬಿದ್ದೇವಿ, ನಮಗೆ ಸಂಸಾರ ಇಲ್ಲ, ನಮಗೆ ಮನೆ ಮಠ ಮಕ್ಳು ಯಾರು ಇಲ್ಲೇನ್ರಿ? ನಾವೇನು ಹಂಗೆ ರೋಡ್ ಮೇಲೆ ಹೋಗೋರು ಬರೋದೇ ರೀ. ನಮ್ಮದು ತ್ರಾಸು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ಲ. ಯಾರು ಮೇಲಿದ್ದವರು ಯಾರೂ ಅಧಿಕಾರಿ ಇರಲಿ, ನಮ್ಮದು ಸ್ವಲ್ಪ ಕಷ್ಟನ ಅರ್ಥ ಮಾಡ್ಕೊಂಡು ಸರ್ಕಾರಕ್ಕೆ ಮನವಿ ಕೊಟ್ಟು ನಮಗೂ ಒಂದು ಸ್ವಲ್ಪ ಪೇಮೆಂಟ್ ಮಾಡಲಿ ಅಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ಈ ಸರ್ವೆ ನಾವು ಮಾಡೋಂಗಿಲ್ಲ ಅಂತೇಳಿ ಲೆಟ್ರ್ ಕೊಡ್ತಾ ಇದ್ದೀವಿ ಸರ್. ಇವತ್ತಿಗೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ ಸರ್. ನಾನು ಜಿಲ್ಲಾ ಕಾರ್ಯದರ್ಶಿ ಗೀತಾ ರಾಗೋಳ್ ಅಂತೇಳಿ, ಬೆಳಗಾವಿ ಜಿಲ್ಲೆ.